ವಿಲೇಜ್ ಅಕೌಂಟೆಂಟ್ ಆಫೀಸರ್ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಪರೀಕ್ಷೆಗೆ ಏನಪ್ಪ ಅಂದರೆ ಕರೆಂಟ್ ಅಫೇರ್ಸ್ ಓದಬೇಕು ಹೇಗೆ ಅನ್ನೋದೇ ದೊಡ್ಡ ಒಂದು ಯಕ್ಷ ಪ್ರಶ್ನೆ ಆಗಿಬಿಟ್ಟಿದೆ. ಯಾಕಂದರೆ ಬಹಳಷ್ಟು ಜನ ನಾನು ಕಳೆದ ಒಂದು ವಿಡಿಯೋ ಮಾಡಿದ್ದೆ, ವಿಲೇಜ್ ಅಕೌಂಟೆಂಟಲ್ಲಿ 10 ತಪ್ಪುಗಳನ್ನು ಯಾವುದು ಮಾಡಬಾರ್ದು ಅಂತ. ಆ ವಿಡಿಯೋಗೆ ಬಹಳಷ್ಟು ಜನ ಕಮೆಂಟ್ ಕೊಟ್ಟಿರೋದು ಇದೆ ಏನಪ್ಪ ಅಂತಂದರೆ, ಸರ್ ಕರೆಂಟ್ ಅಫೇರ್ಸ್ ತಯಾರಿ ಹೇಗಿರಬೇಕು. ಯಾಕಂದರೆ VO 2020 ತಯಾರಿ ಮಾಡ್ಕೊಳ್ತಿರೋ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಬರ್ತಾ ಇರೋವಂಥ ಒಂದು ಪ್ರಶ್ನೆ ಇದು. ನಿಜವಾದ ಸಮಸ್ಯೆ ಕರೆಂಟ್ ಅಫೇರ್ಸ್ ಕಷ್ಟ ಅಂತ ಅಲ್ಲ, ಯಾವ ಕರೆಂಟ್ ಅಫೇರ್ಸ್ನ ಓದಬೇಕು ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಯಾಕಂದರೆ ಯಾವುದು ಇಂಪಾರ್ಟೆಂಟ್, ಯಾವುದು ಬಿಟ್ಟು ಬಿಡಬೇಕು, ಎಷ್ಟು ತಿಂಗಳ ಕರೆಂಟ್ ಅಫೇರ್ಸನ್ನು ಓದಬೇಕು, ಕರ್ನಾಟಕಕ್ಕೆ ಎಷ್ಟು ಇಂಪಾರ್ಟೆನ್ಸನ್ನು ಕೊಡಬೇಕು, ಅಥವಾ ಎಕ್ಸಾಮಿಗೆ ಹೇಗೆ ರಿವಿಷನ್ ಮಾಡಬೇಕು, ಇವೆಲ್ಲ ಪ್ರಶ್ನೆಗಳು ಬಹಳಷ್ಟು ರೆಸ್ಪಾನ್ಸಸ್ಗಳು ಬಂದು. ಅದಕ್ಕೆ ಹೇಳಿದೆ ನಾನು ನಿಮಗೆ ಒಂದು ವೀಡಿಯೋ ಮಾಡಿಕೊಡ್ತೀನಿ. ಆ ವಿಡಿಯೋಯಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ನ ಒಂದು ಏನಪ್ಪ ಅಂತಂದರೆ ಇಂಟ್ರೋ ಹೇಳ್ತೀನಿ, ಹೇಗೆ ನಾವು ರೆಡಿ ಆಗಬೇಕು ಅಂತ. ಆ್ಯಂಡ್ ಇನ್ನೊಂದು ವಿಡಿಯೋ ಕೊನೆಯಲ್ಲಿ ಒಂದು ಸರ್ಪ್ರೈಸ್ ಕೂಡ ಇದೆ. ಯಾಕಂತಂದರೆ ನಿಮಗೆ ಅಂದರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ಕೊಳ್ತಾ ಇರೋದ್ರಿಂದ ಕರೆಂಟ್ ಅಫೇರ್ಸ್ ವಿಲೇಜ್ ಅಕೌಂಟೆಂಟಿಗೆ ಅಂತಲೇ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಒಂದು ಭರವಸೆ ಕೂಡ ಕೊಡ್ತಾ ಇದ್ದೀವಿ. ಆ್ಯಂಡ್ ಇನ್ನು ಕೊನೆಯದಲ್ಲೂ ಕೂಡ ನಿಮಗೆ ಒಂದು ಅದನ್ನೇ ಹೇಳ್ತೀನಿ, ಹೇಗೆ ಯಾವ ಥರ ಆಗುತ್ತೆ ಅಂತ. ಓಕೆ, ಯಾಕಂದರೆ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಕೊಡಬೇಕಂತಲೇ ಒಂದು ವಿಡಿಯೋ ಇರೋದು. ಓಕೆ, ನಾನು ನಿಮ್ಮ ವಿನಾಯಕ್ ಕಡಿಪುಡಿ, ಜನರಲ್ ಅವೇರ್ನೆಸ್, ಬ್ಯಾಂಕಿಂಗ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸ್ನ ಟ್ರೈನರ್. ನೋಡಿ ವಿದ್ಯಾರ್ಥಿಗಳೇ, ಬಹಳಷ್ಟು ಜನ ಈ ಒಂದು ಪ್ರಶ್ನೆಗೆ ಏನಪ್ಪ ಅಂತಂದರೆ ವಿಲೇಜ್ ಅಕೌಂಟೆಂಟ್ ಇಲ್ಲಿ ನಮಗೆ ಸರ್ ನನಗೇನು ಗೊತ್ತಿಲ್ಲ ಸರ್, ನಾನು ಝೀರೋದಲ್ಲಿದ್ದೀನಿ ಅಂತಂದ್ರೂ ಕೂಡ ಸಾಕು. ನಾವು ಒಂದು 15 ದಿನದ ಒಂದು ಸಿಸ್ಟಮ್ ಇದೆ. 15 ದಿನದಲ್ಲಿ ನೀವು ಒಂದು ಏನಪ್ಪ ಅಂದರೆ ಒಂದು ಡಿಫ್ರೆನ್ಸನ್ನು ಕಾಣ್ತೀರಿ. ಯಾಕಂದರೆ ನಮಗೆ ಅಕ್ಟೋಬರಲ್ಲಿ ಪರೀಕ್ಷೆ ಇದೆ. ಸೊ ಆ ಒಂದು ಡಿಫ್ರೆನ್ಸನ್ನು ನೀವು ಇಲ್ಲಿ ನೋಡ್ಬೋದು. ಯಾಕಂದರೆ ಕರೆಂಟ್ ಅಫೇರ್ಸನ್ನು ಹೇಗೆ ಓದಬೇಕನ್ನೋದೇ ಇದರ ಒಂದು ಸ್ಟ್ರಾಟಜಿ. ಯಾಕಂದರೆ ಎಲ್ಲ ಪ್ರಶ್ನೆಗಳು ನೋಡಿ, ಯಾವುದು ಇಂಪಾರ್ಟೆಂಟ್, ಯಾವುದು ಬಿಟ್ಟು ಬಿಡಬೇಕು, ಎಷ್ಟು ಮಂತ್ ಕರೆಂಟ್ ಅಫೇರ್ಸ್, ಕರ್ನಾಟಕಕ್ಕೆ ಇಂಪಾರ್ಟೆನ್ಸು, ಇದನ್ನೆಲ್ಲ ನಾನು ನಿಮ್ಗೆ ಅದಕ್ಕೆ ಹೇಳಿದ್ದು. ಕರೆಂಟ್ ಅಫೇರ್ಸ್ ಅಂದರೆ ಎಲ್ಲ ನ್ಯೂಸು ಅಲ್ಲ ಸರ್. ಸುದ್ದಿ ಓದೋಕೆ ಹೇಳಾರಂತ ಎಲ್ಲ ಸುದ್ದಿ ತಿಳ್ಕೊಂತವ್ರು ನಮ್ಮ ತಲೆ ಇಷ್ಟ ಐತ್ರಿ, ಎಲ್ಲ ಓದೋಕ್ಕಾಗಲ್ಲ. ಪರೀಕ್ಷೆಯಲ್ಲಿ ಹೆಂಗೆ ಬೇಕಾದ್ರೆ ಕೇಳ್ತಿದ್ದಾನೆ ಪ್ರಶ್ನೆಗಳನ್ನ. ನಾವು ಒಂದೇ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಸಮಯ ಕೊಡೋಕ್ಕಾಗಲ್ಲ, ಮೋಸ್ಟ್ ಎಫೆಕ್ಟಿವ್ ಆಗಿ ಕೊಡಬೇಕು. ಅದಕ್ಕಂತಲೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವ್ರು ಯಾವ ಥರ ತೆಗಿತಾ ಇದ್ದಾರೆ ಪೇಪರನ್ನು, ಹೇಗೆ ನಾವು ಅದನ್ನು ರೆಡಿ ಆಗಬೇಕು, ಕರೆಂಟ್ ಅಫೇರ್ಸ್ ಅಂದರೆ ಎಕ್ಸಾಮ್ ರಿಲೆವೆಂಟ್ ನ್ಯೂಸ್, ಕಾನ್ಸೆಪ್ಟ್, ರಿವಿಷನ್ ಹೆಂಗೆ ಮಾಡಬೇಕು, ಒಂದು ವ್ಯವಸ್ಥೆ ಅನ್ನೋದು ಹೆಂಗಿರಬೇಕು, ಅದೆಲ್ಲ ಪ್ರಶ್ನೆಗೆ ಉತ್ತರ ಇದೆ. ನೋಡಿ, ನಿಮ್ಮ ಸಿಚುವೇಶನ್ ಯಾವುದೇ ಆಗಿರಲಿ, ಇನ್ನು ಮುಂದೆ ಕರೆಂಟ್ ಅಫೇರ್ಸ್ ಬಗ್ಗೆ ಕನ್ಫ್ಯೂಷನ್ ಇಟ್ಕೊಳ್ಬೇಕಾಗಿಲ್ಲ. ಯಾಕಂದರೆ ಅದಕ್ಕೋಸ್ಕರನೇ ಬಂದಿರೋಂಥ ಈ ಒಂದು ವಿಡಿಯೋ, ಹೌದಾ. ಯಾಕಂದರೆ ನಿಮಗೆ ಅದನ್ನೇ ಹೇಳ್ತಾ ಇದ್ದೀನಿ, ಏನೇ ಇರಲಿ ರೀ, ಹೌದಾ. ಸೊ ಇದು ನಿಮ್ಮ ಒಂದು ಏನಪ್ಪ ಅಂದರೆ ಸೀರೀಸ್ಗೆ ಪರ್ಫೆಕ್ಟ್ ಆಗಿದೆ. ಯಾಕಂದರೆ ನಿಮ್ಮಲ್ಲಿ ತುಂಬ ಜನ ಕಮೆಂಟ್ಸಲ್ಲಿ ಅದೇ ಹೇಳಿದೆ, ಕರೆಂಟ್ ಅಫೇರ್ಸ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಸರ್ ಅಂತ ಕೇಳ್ತಿದ್ದೀರಾ. ಕೆಲವರು ಈಗಾಗಲೇ ಕರೆಂಟ್ ಅಫೇರ್ಸ್ ಓದಲು ಶುರು ಮಾಡಿದ್ದೀರಾ. ಇನ್ನು ಕೆಲವರು ಸರ್ ನಾನು ಇನ್ನೂ ಓದಿಲ್ಲ, ಈಗ ಸ್ಟಾರ್ಟ್ ಮಾಡಿದರೆ ಆಗುತ್ತಾ ಅನ್ನೋ ಪ್ರಶ್ನೆಯಲ್ಲೂ ಇದ್ದೀರಾ. ಇನ್ನು ಕೆಲವರು ಒಂದು ಯೂಟ್ಯೂಬ್ ಚಾನಲ್, ಇನ್ನೊಂದು ಟೆಲಿಗ್ರಾಮ್ PDF ಮತ್ತು ಮಂತ್ಲಿ ಮ್ಯಾಗ್ಝಿನ್ಗೆ ಎಲ್ಲವನ್ನೂ ಕಲೆಕ್ಟ್ ಮಾಡ್ತಾ ಇದ್ದೀರಾ, PDF ಕಲೆಕ್ಟರ್ಸ್ ಥರ. ಬಟ್ ಅವ್ರು ರಿವೈಸ್ ಮಾಡೋಕ್ಕಾಗ್ತಿಲ್ಲ. ಸಿಚುವೇಶನ್ ಯಾವುದೇ ಆಗಿರಲಿ, ಈ ವಿಡಿಯೋ ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ನೋಡಿ, ಏನು ಗೊತ್ತಿಲ್ಲ, ಮರೆತೇ ಹೋಗ್ತಿದೆ, ಕರೆಂಟ್ ಅಫೇರ್ಸ್ ಅರ್ಥವೇ ಆಗ್ತಿಲ್ಲ, ಇಷ್ಟೊಂದು ವಿಷಯ ಇದೆ, ಯಾವುದನ್ನು ಓದಬೇಕು, ಸಮಸ್ಯೆ ಏನು, ಕರೆಂಟ್ ಅಫೇರ್ಸ್ ಕಷ್ಟ ಅಲ್ಲ, ಕಂಟೆಂಟ್ ಜಾಸ್ತಿ ಅನ್ನೋದು ಸಮಸ್ಯೆ ಅಲ್ಲ. ಇವೆಲ್ಲ ನಿಮ್ಮ ಒಂದು ದೊಡ್ಡ ಸಮಸ್ಯೆಗಳು, ಕನ್ಫ್ಯೂಷನ್ ಇದೆ. ಇದಕ್ಕೆ ತಕ್ಕಂಥ ಉತ್ತರ ನೋಡಿ. ಎಷ್ಟು ತಿಂಗಳ ಕರೆಂಟ್ ಅಫೇರ್ಸ್ ಅಂದರೆ ಕಳೆದ 12 ತಿಂಗಳ ಕರೆಂಟ್ ಅಫೇರ್ಸ್ ಮತ್ತು ಪರೀಕ್ಷೆಯವರೆಗಿನ ಒಂದು ಪ್ರಮುಖವಾದಂಥ ಕರೆಂಟ್ ಅಫೇರ್ಸ್. ಇದು ತಲೆಲಿರಲಿ ಯಾವಾಗಲೂ. ಏನು ಸರ್ ಮೊನ್ನೆಗಿನ್ನ ಆಗಿದೆ ನ್ಯೂಸ್ಗಳು ನಮ್ಮ ತಲೆಗೆ ಹಿಡ್ಕೊಳ್ಳೋಕ್ಕಾಗೋದು, ಇನ್ನು 1 ವರ್ಷದ ಹೆಂಗೆ ನೆನಪಿಡ್ಕೋಬೇಕು, ಅದ್ಭುತವಾಗಿ ನೆನಪಿಡ್ಕೋಬೋದು. ನಮಗೆ ನೋಡಿರಿ, ಇಲ್ಲಿ ಔಟ್ ಆಫ್ ಔಟ್ ತೆಗೆಯೋದಲ್ಲ. ಯಾಕಂದರೆ ನಮಗೆ ಎಲ್ಲಿಂದ ಪ್ರಶ್ನೆ ಬರುತ್ತೆ ಅನ್ನೋದು ನಮಗೆ ಪ್ರಿಡಿಕ್ಟ್ ಮಾಡದೇ ಇರೋಂಥ ಟಾಪಿಕ್ ಯಾವುದಂದರೆ ಕರೆಂಟ್ ಅಫೇರ್ಸ್. ಇಲ್ಲಿ ನಾವು ಪಾಸಿಬಿಲಿಟಿ ಯಾವುದು ಜಾಸ್ತಿ ಇರುತ್ತೆ, ಯಾವ ಪ್ರಶ್ನೆ ನಮಗೆ ಬರುತ್ತೆ, ಅದ್ರ ಮೇಲೆ ನಾವು ವಿಷಯವನ್ನು ನೋಡ್ತಾ ಹೋಗ್ತೀವಿ. ಕರೆಂಟ್ ಅಫೇರ್ಸ್ PDF ಓದೋ ಸರಿಯಾದ ವಿಧಾನ ಬಹಳ ಮುಖ್ಯವಾಗಿರುತ್ತೆ. ನೀವು PDF ಕಲೆಕ್ಟ್ ಮಾಡ್ತೀರಾ, ಬಟ್ ಅದನ್ನು ಓದೋದು ತಪ್ಪಾಗಿ ಓದಿದರೆ ಯೂಸ್ ಇಲ್ಲ. ಸ್ಟೋರಿ ಥರ ಓದೋದು, ಎಲ್ಲವನ್ನೂ ಹೈಲೈಟ್ ಮಾಡೋದು, ನಾವು ಓದಾಕತ್ತೀನಿ ಅಂತ, ದಿನಕ್ಕೊಂದು PDF ಅಂತ ಮುಂದೆ ಹೋಗೋದು, ಈ ಥರ ಭಾಳಷ್ಟು ಜನ ತಪ್ಪು ಮಾಡಕತ್ತೀರಿ. ಕರೆಂಟ್ ಅಫೇರ್ಸ್ PDF ಓದೋ ಸರಿಯ ವಿಧಾನ ಬಹಳ ಮುಖ್ಯವಾಗಿರುತ್ತೆ. PDF ಕಲೆಕ್ಟ್ ಮಾಡಿ ಎಲ್ಲದೂ ಕೂಡ ಎಲ್ಲೋ ಮಾರ್ಕ್ ಮಾಡಿ ಹೈಲೈಟ್ ಮಾಡಿ 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 ಹೈಲೈಟ್ರ್ ಕಾಂತತೆ ಹೊರತು ನಾವು ಅದ್ರ ಬಗ್ಗೆ ಏನೂ ಕಲ್ತಿರಲ್ಲ. ಯಾಕಂದರೆ ಎಕ್ಸಾಮ್ನಲ್ಲಿ ಕ್ವಶನ್ ಬಂದಾಗ ಅಯ್ಯೋ ನಾ ಇದನ್ನು ಓದಿದ್ದೆ ನೆನಪಿ ಬರವಲ್ದು, ಈ ಪ್ರಶ್ನೆ ಇದು ಕೂಡ ಬಂದಿರುತ್ತೆ ನಿಮಗೆ, ಹೌದಾ. ಸೊ ಈ ಥರ ಬಂದಾಗ ನೋಡಿರಿ, ಸರಿಯಾದ ವಿಧಾನ ಬೇಕು. ಕರೆಂಟ್ ಅಫೇರ್ಸ್ ಓದೋದು ಒಂದು ಪ್ರಮುಖವಾದಂಥ ಒಂದು ವಿಧಾನದಲ್ಲಿ ಬಹಳ ಮುಖ್ಯವಾಗಿದೆ. ಹೇಗೆ ಓದಬೇಕು ತಿಳಿಸ್ತೀನಿ ನೋಡಿ. ಇದನ್ನು ರೈಟ್ ವೇ. ಒಂದು ನ್ಯೂಸ್ ತೆಗೆದುಕೊಳ್ಳಿ, ಕರ್ನಾಟಕದಲ್ಲಿ ಒಂದು XYZ ಯೋಜನೆ ಜಾರಿಗೆ ಬಂದಿದೆ. ಓಕೆ, ಈ ಒಂದು ಸಾಲನ ಹಾಗೆ ಮುಂದೆ ಹೋಗಬೇಡಿ, ಅದನ್ನು ಓದ್ರಿ, ಏನದು ಯೋಜನೆ ಅಂತ. ನಿಮಗೆ ನೀವು ಪ್ರಶ್ನೆ ಕೇಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಬೇಕು, ಯಾರು ಜಾರಿಗೆ ತಂದರು,
ಯಾವ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಜಾರಿಗೆ ತಂದರು? ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಯಾವ ರಾಜ್ಯ ಅಂತ ಗೊತ್ತಿರಬೇಕು, ಅಥವಾ ಬೇರೆ ರಾಜ್ಯ ಬಂದರೆ ಯಾವ ರಾಜ್ಯ ಅಂತ ಗೊತ್ತಿರಬೇಕು. ಯೋಜನೆಯ ಉದ್ದೇಶ ಏನಾಗಿತ್ತು, ಯಾವ ವರ್ಷದಲ್ಲಿ ಜಾರಿಗೆ ಬಂತು? ನೋಡಿರಿ, ಈ ಒಂದು ಲೈನಿಂದ 2ರಿಂದ 3 ಅಥವಾ 4-5 ಕ್ವಶನ್ಗಳನ್ನು ನೀವು ಫ್ರೇಮ್ ಮಾಡ್ತಾ ಹೋದರೆ ನಿಮ್ಮ ಕರೆಂಟ್ ಅಫೇರ್ಸ್ ಓದುವಂಥ ವಿಧಾನ ಬರೀ ಸ್ಟೋರಿ ಥರ PDF ಓದಿ ಹೈಲೈಟ್ ಮಾಡಿದರೆ ಬರಲ್ಲ. ಇದು ಇದು ಕರೆಂಟ್ ಅಫೇರ್ಸಿಗೆ. ಯಾಕಂದರೆ ನಮ್ಮ ಕರೆಂಟ್ ಅಫೇರ್ಸ್ ಅಂದಾಗ 5 ಪ್ರಮುಖ ವಿಭಾಗಗಳು ಬರ್ತಾವೆ. ಮೊದಲನೇದು ವಿಲೇಜ್ ಅಕೌಂಟೆಂಟಿಗೆ ನಾನು ಹೇಳ್ತಾ ಇರೋದು ಇದನ್ನು. ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ನಮಗೆ ಕರ್ನಾಟಕ ರಾಜ್ಯ ನಡೆಸ್ತಿರುವಂಥ PC, PSI, SDA, FDA, PDO ಎಲ್ಲ ಪರೀಕ್ಷೆಗೂ ಬೇಕಾಗಿರುವಂಥ ಒಂದು ಕರೆಂಟ್ ಅಫೇರ್ಸ್ನ ಪ್ರಮುಖ ವಿಭಾಗಗಳು. ಮೊದಲನೇದು ಕರ್ನಾಟಕ, 2ನೇದು ನ್ಯಾಷನಲ್, 3ನೇದು ಗೌರ್ಮೆಂಟ್ ಸ್ಕೀಮ್ಸ್, 4ನೇದು ಅಂತಾರಾಷ್ಟ್ರೀಯ ಸುದ್ದಿಗಳು, 5ನೇದು ಅವಾರ್ಡ್ಸ್, ಅಪಾಯಿಂಟ್ಮೆಂಟ್, ಸ್ಪೋರ್ಟ್ಸ್, ರಿಪೋರ್ಟ್ಸ್ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಈ ಥರ ಸುದ್ದಿಗಳನ್ನು ನೋಡ್ತೀವಿ ನಾವು 5 ವಿಭಾಗದಲ್ಲಿ. ಓಕೆ, ಸೊ ಇದು ನಮಗೇನಪ್ಪ ಅಂದರೆ ನಮ್ಮ ಮೊದಲ ಆದ್ಯತೆ ಈಗ ಕರ್ನಾಟಕ ಅಂತ ಹೇಳಿದೆ ನಿಮಗೆ. ಓಕೆ, ಸೊ ಕರ್ನಾಟಕ ಅನ್ನೋದು ನಮ್ಮ ಮೊದಲ ಆದ್ಯತೆ ಇದೆ, ಪ್ರಿಯಾರಿಟಿ. ಸರ್ ಏನು ಮಾಡ್ಬೇಕು ಸರ್ ಆಗಿದ್ದರೆ ಈ ಪ್ರಿಯಾರಿಟಿ? ನೋಡಿರಿ, ಮೊದಲ ಪ್ರಿಯಾರಿಟಿ ನಮ್ಮ ಕರ್ನಾಟಕ ಕರೆಂಟ್ ಅಫೇರ್ಸ್ ಅಂತ ಹೇಳಿದಾಗ ಕರ್ನಾಟಕದ VAO ಎಕ್ಸಾಮ್ಸ್ ಆದ್ದರಿಂದ ಕರ್ನಾಟಕ ಸಂಬಂಧಿತ ವಿಷಯಗಳು ಕರೆಂಟ್ ಅಫೇರ್ಸಲ್ಲಿ ಓಕೆ ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ. ಓಕೆ, ಸೊ ಕರ್ನಾಟಕದ ನ್ಯೂಸ್ನಲ್ಲಿ ಬಂದ ತಕ್ಷಣ ಅಥವಾ ಪ್ರತಿಯೊಂದು ವಿಷಯವನ್ನಲ್ಲ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿರೋದು ಯಾವುದು? ಲೈಕ್ ಕರ್ನಾಟಕದ ಸರ್ಕಾರದ ಪ್ರಮುಖ ಯೋಜನೆಗಳು, ಹೊಸ ಸರ್ಕಾರಿ ಕಾರ್ಯಕ್ರಮಗಳು, ಕರ್ನಾಟಕ ಸಂಬಂಧಿಸಿದ ಪ್ರಮುಖ ನೇಮಕಾತಿಗಳು. ಸರ್ ಇದನ್ನೆಲ್ಲ ಹೇಳ್ತೀನಿ ನಿಮಗೆ ಏನೇನು ಮಾಡಬೇಕಂತನೂ ಕೂಡ. ಇದಕ್ಕೆ ಏನಂತಂದರೆ ನಿಮಗೆ ಸ್ಟ್ರಾಟರ್ಜಿ ಕೂಡ ಇದೆ ವಿಡಿಯೋದಲ್ಲಿ. ಪ್ರಶಸ್ತಿಗಳು, ಪ್ರಮುಖ ವ್ಯಕ್ತಿಗಳು, ರಾಜ್ಯದ ಪ್ರಮುಖ ಯೋಜನೆಗಳು, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಬಂಧಿತದಂಥ ಬೆಳವಣಿಗೆಗಳು, ಕರ್ನಾಟಕ ಆರ್ಥಿಕತೆ ಸಂಬಂಧಿಸಿದ ಪ್ರಮುಖ ಅಪ್ಡೇಟ್ಸ್, ಕರ್ನಾಟಕ ರಿಲೇಟೆಡ್ ಆಗಿರುವಂಥ ರಿಪೋರ್ಟ್ ಮತ್ತು ರ್ಯಾಂಕಿಂಗ್ ಏನು ಬಂದಿದೆ, ರಾಜ್ಯಕ್ಕೆ ಸಂಬಂಧಿಸಿದಂಥ ಈ ಒಂದು ಪ್ರಮುಖ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಅಪ್ಡೇಟ್ಗಳು, ಇವೆಲ್ಲ ಕೂಡ ತಲೆಯಲ್ಲಿರ್ಬೇಕು ನಿಮಗೆ. ಸರ್ ಹೆಂಗೆ ಸರಿ ತಲೆಯಲ್ಲಿ ಹಿಡ್ಕೊಡೋದು ಹೇಳ್ತೀನಿ, ತಲೆ ಕೆಡಿಸ್ಕೋಬೇಡಿ. ಇದಕ್ಕೆ ನಾನು ಏನಂದರೆ ಫಸ್ಟ್ ಇಂಟ್ರೋ ವಿಡಿಯೋದು ಅಂದರೆ ಇಂಟ್ರೊಡಕ್ಷನ್, ಬಟ್ ನಿಮಗೆ ಒಂದೊಂದೇ ವಿಡಿಯೋಗಳು ಏನಂದರೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಕರೆಂಟ್ ಅಫೇರ್ಸ್ ಸಂಬಂಧಿತ ಪ್ರಶ್ನೆಗಳನ್ನು ಅದನ್ನು ನೀವು ನೋಡ್ತಾ ಹೋಗಬೇಕು, ನೋಟ್ಸ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ನ್ಯಾಷನಲ್ ಕರೆಂಟ್ ಅಫೇರ್ಸ್ 2ನೇ ಪ್ರಿಯಾರಿಟಿ. ನ್ಯಾಷನಲ್ ಕರೆಂಟ್ ಅಫೇರ್ಸಲ್ಲಿ ನಮಗೆ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳು, ಪ್ರಮುಖ ಕಾಯ್ದೆಗಳು ಮತ್ತು ತಿದ್ದುಪಡಿಗಳು ಏನು ಬಂತು ನಮಗೆ, ಅಮೆಂಡ್ಮೆಂಟ್ಸ್, ಪ್ರಮುಖ ನೇಮಕಾತಿಗಳು, ರಾಷ್ಟ್ರೀಯ ಪ್ರಶಸ್ತಿಗಳು, ಪ್ರಮುಖ ವರದಿಗಳು. ನೋಡಿರಿ ಎಷ್ಟಿದಾವೆ ನಮಗೆ, ಸ್ಪೇಸು, ಡಿಫೆನ್ಸು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಂಡೆಕ್ಸ್ ಆ್ಯಂಡ್ ರ್ಯಾಂಕಿಂಗ್ಸು, ಎಕನಾಮಿ, ನ್ಯಾಷನಲ್ ಇವೆಂಟ್ಸ್ಗಳು ಮತ್ತು ಸಮಿಟ್ಸ್ಗಳು, ಇವೆಲ್ಲ ನಮಗೆ ರಾಷ್ಟ್ರೀಯ ಸುದ್ದಿಗಳಲ್ಲಿ ಬರುತ್ತದೆ. ಓಕೆ, ರಾಷ್ಟ್ರೀಯ ಸುದ್ದಿಗಳು ಇದು ನಮ್ಮ ಪ್ರಿಯಾರಿಟಿ ನಂಬರ್ 2 ನಮ್ಮ ರಾಜ್ಯ ಪರೀಕ್ಷೆಗಳಿಗೆ. ಯಾಕಂದರೆ ಎಲ್ಲನೂ ಓದಬೇಕಾಗಿಲ್ಲ, ನಮಗೊಂದು ನ್ಯೂಸಿಂದ ಎಕ್ಸಾಮ್ ಕ್ವಶನ್ನಿಗೆ ಆಗುವಂಥ ಪಾಸಿಬಿಲಿಟಿ. ಸರ್ ಯಾವ್ಯಾವ ಬರ್ತವೆ ಸರ್ ಹಂಗಿದ್ರೆ ಪ್ರಶ್ನೆ, ಅದನ್ನು ನಿಮಗೆ ಕೊಟ್ಟಿರ್ತೀನಿ ನಾನು, ಅದನ್ನೇ ಕ್ಲಾಸ್ ಮಾಡ್ತೀನಿ. ಈ ನಾಳೆ ಮಂಡೇ ಅಂತರನ ನಿಮಗೆ ಒಂದೊಂದು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಎಲ್ಲನೂ ನೋಡ್ಕೊತ ಬನ್ನಿರಿ. ಸಿರೀಸ್ 1, 2, 3 VAO 2026 ಪ್ರಚಲಿತ ಘಟನೆಗಳು ಎಂಬ ಸಿರೀಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನೀವು ವೀಡಿಯೋ ನೋಡ್ಕೊತ ಬರ್ಬೋದು. ಓಕೆ, ಸೊ ಯಾವ ಥರ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಿರೋವೆಲ್ಲ. ಗೌರ್ಮೆಂಟ್ ಸ್ಕೀಮ್ಸ್ಗಳು 3ನೇ ಪ್ರಿಯಾರಿಟಿ. ಸರ್ಕಾರ ಒಂದು ಏನಪ್ಪ ಅಂದರೆ ತಂದಿರುವಂಥ ಒಂದು ಸ್ಕೀಮ್ಸ್ಗಳು, ಹೌದಾ? ಯಾಕಂದರೆ ಹಲವಾರು ಪ್ರಶ್ನೆಗಳ ಸಾಧ್ಯತೆ ಇದರಿಂದ ಇದೆ. ಲೆಟ್ಸೇ ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಇತ್ತೀಚೆಗೆ ನಮಗೆ ಯಾವುದಪ್ಪ ಅಂತಂದರೆ ಸೋಲಾರ್ ರಿನ್ಯೂಯಬಲ್ ಎನರ್ಜಿ ಬಗ್ಗೆ ಸುದ್ದಿ ಇದೆ ಅಂತಂದರೆ ನಮಗೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ನೆನಪಾಗಬೇಕು. ಇದನ್ನು ನಮ್ಮ ಭಾರತ ಮತ್ತು ನಮಗೇನಪ್ಪ ಅಂತಂದ್ರೆ ಫ್ರಾನ್ಸ್ ಸರ್ಕಾರ ತಂದಿರೋದು 2015ರಲ್ಲಿ, ಹೌದಾ? ಸೊ ನಮಗೆ ಸೂರ್ಯಘರ್ ಮಫ್ತ್ ಬಿಜ್ಲಿ ಯೋಜನಾ, ಸೋಲಾರ್ ರೂಫ್ ಟಾಪ್ ಮೇಲೆ ಆಗಿರ್ಬೋದು, ಸನ್ನಿಗೆ ನೋಡಿ ಒಂದಕ್ಕೊಂದು ಲಿಂಕ್ ಹಿಡ್ಕೊಂಡು ಎಷ್ಟು ಸ್ಕೀಮ್ಗಳು ಬರ್ತಾವೆ ನೆನಪಿಗೆ, ಹೌದಾ? ಎಷ್ಟೊಂದು ಇದಾವೆ ರೀ. ನಮಗೆ ಅದನ್ನು ತಲೆಯಲ್ಲಿ ಹಿಡ್ಕೋಬೇಕು. ಹೆಸರು, ಮಿನಿಸ್ಟ್ರಿ, ಉದ್ದೇಶ, ಯಾರಿಗಾಗಿ, ಪ್ರಮುಖ ಅಂಶ. ಯಾಕಂದರೆ ನಿಮಗೆ ಹೇಳ್ತೀನಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಅಂತಾರಾಷ್ಟ್ರೀಯ ಕರೆಂಟ್ ಅಫೇರ್ಸ್ ಕೂಡ, ಅಂದರೆ ಪ್ರಪಂಚದಲ್ಲಿ ನಡೆಯುವಂಥ ಪ್ರತಿಯೊಂದು ನ್ಯೂಸ್ ಕೂಡ ಓದಬೇಕಾಗಿಲ್ಲ ನಾವು. ಸರ್ ವರ್ಲ್ಡಲ್ಲಿ ಎಷ್ಟೊಂದು ನ್ಯೂಸ್ಗಳಿರ್ತವೆ ಎಲ್ಲ ಓದಬೇಕಾ? ಇಲ್ಲಪ್ಪ. ಪ್ರಮುಖವಾದಂಥ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್, ಸಮಿಟ್ಸ್, ಅಂತಾರಾಷ್ಟ್ರೀಯ ರಿಪೋರ್ಟ್, ಮೇಜರ್ ಅಪಾಯಿಂಟ್ಮೆಂಟ್, ಇಂಡಿಯಾ ಜೊತೆಗಿನ ಅಗ್ರಿಮೆಂಟ್, ಇಂಪಾರ್ಟೆಂಟ್ ಕಂಟ್ರೀಸ್, ಇಂಪಾರ್ಟೆಂಟ್ ಪ್ಲೇಸ್, ಅವನು ಮಾತ್ರ. ಇಲ್ಲೂ ಕೂಡ ನಮ್ಮ ರೂಲ್ ಒಂದೇ, ಏನು? ಎಕ್ಸಾಮಿಗೆ ರಿಲೆವೆಂಟ್ ಇರಬೇಕು, ಯಾವುದೋ ಒಂದು ಒಣ ಸುದ್ದಿ ಓದೋದಲ್ಲ. ಸರ್ ಅದು ಹೆಂಗೆ ಗೊತ್ತಾಗತ್ತೆ ರೀ? ಅದನ್ನು ನಿಮಗೆ ಕ್ವಶನ್ಸಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಅದನ್ನು ಪ್ರಿಯಾರಿಟಿ ಹೆಂಗಿರ್ಬೇಕಂತ ತೋರಿಸ್ಕೊಡ್ತಿರೋದು. ಲಾಸ್ಟಿಗೆ ಹೇಳಿದೆ ನಾನು ಕ್ವಿಕ್ ಸ್ಕೋರಿಂಗ್ ಏರಿಯಾಸ್ ಇವು, ಅಂದರೆ ಭಾಳ ಸ್ಕೋರ್ ಸಖತ ಕೊಡುತ್ತೀವಿ. ಯಾಕಂದರೆ ನಿಮಗೆ ಅವಾರ್ಡ್ಸ್ ರೀಸೆಂಟಾಗಿ ಯಾರು ಗೆದ್ದರು? ಸ್ಕೋರ್ ಚೆನ್ನಾಗಿ ಕೊಡುವಂಥದ್ದು. ಅಪಾಯಿಂಟ್ಮೆಂಟ್ ಯಾರಾದರು? ಸ್ಪೋರ್ಟ್ಸಲ್ಲಿ ಯಾರು ಗೆದ್ದರು? ಹೌದಾ? ಇತ್ತೀಚೆಗೆ ಥಾಮಸ್ ಕಪ್, ಊಬರ್ ಕಪ್ ಅಂತ ನಡೀತಾ, ಅದ್ರ ಮೇಲೂ ಕೂಡ ಸಾಧ್ಯತೆ ಭಾಳ ಇದೆ ಸ್ಪೋರ್ಟ್ಸ್ ಅಂತ ಬಂದಾಗ. ಕಾಮನ್ವೆಲ್ತ್ ಕ್ರೀಡಾಕೂಟದ ಬಗ್ಗೆ ಸುದ್ದಿ ಬರುತ್ತೆ.
ಭಾರತದ ಸಾಧನೆ 4ನೇ ಮೆಡಲ್ ಟ್ಯಾಲಿಯಲ್ಲಿದೆ. ಹೆಂಗಿರ್ಬೇಕಂದ್ರೆ ಲಿಂಕು ಭಾಳ ಅದ್ಭುತ ಆಗಿದೆ. ನೀವು ಯಾರು ತಲೆ ಕೆಡಿಸ್ಕೊಬೇಡಿ. ಝೀರೋ ಟು ಹೀರೋ ಮಾಡೋ ಜವಾಬ್ದಾರಿ ನಂದು. ನೀವೇನು ಮಾಡಬೇಕು, ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಓದ್ತಾ ಬನ್ನಿರಿ. ಆಮೇಲೆ ನೀವು ಹೇಳ್ತೀರಾ, ಸರ್ ನಿಮ್ಮ ಈ ವಿಡಿಯೋಯಿಂದ ನನಗೆ ಒಂದು ಕಾನ್ಫಿಡೆನ್ಸ್ ಬಂತು, ನನಗೆ ಅಂಕ ಕೂಡ ಬಂತು ಸರ್ ಅಂತ. ಓಕೆ, ಆಮೇಲೆ ಕಮೆಂಟ್ ಬಂದು ಹಾಕ್ತೀರಿ ನೀವೇ ಕಾನ್ಫಿಡೆನ್ಸ್ ಬಂದಮೇಲೆ. ಸ್ಪೇಸ್, ಇಂಪಾರ್ಟೆಂಟ್ ಡೇಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ರಿಪೋರ್ಟ್ಸ್, ರ್ಯಾಂಕಿಂಗ್ ಇವೆಲ್ಲ ಇದರಲ್ಲಿ ಬರ್ತಾವೆ ನೋಡಿ. ಇದು ಭಾಳ ಇಂಪಾರ್ಟೆಂಟ್. ಟಾಪರ್ಸ್ಗಳು ಬಳಸುವಂಥ ಸೀಕ್ರೆಟ್ ಮೆಥಡ್ ಇದು. ಕರೆಂಟ್ ಅಫೇರ್ಸಲ್ಲಿ ಯಾರು ಚೆನ್ನಾಗಿರ್ತಾರಲ್ಲ ಅವ್ರು ಏನು ಮಾಡ್ತಾರೆ ಗೊತ್ತಾ, ಸ್ಟ್ಯಾಟಿಕ್ GKಯನ್ನು ಲಿಂಕ್ ಇಟ್ಕೊತಾರೆ. ಉದಾಹರಣೆ, ಪ್ರಧಾನಮಂತ್ರಿಗಳು ಅಸ್ಸಾಂನಲ್ಲಿ ಒಂದು ಹೊಸ ಏರ್ಪೋರ್ಟನ್ನು ಉದ್ಘಾಟಿಸಿದ್ರಂದರೆ ಅಷ್ಟೇ ಅಲ್ಲ, ನರೇಂದ್ರ ಮೋದಿಯವರು ಅಸ್ಸಾಂನಲ್ಲಿ ಏರ್ಪೋರ್ಟನ್ನು ಉದ್ಘಾಟನೆ ಮಾಡಿದ್ರೆ ಅಷ್ಟೇ ಸುದ್ದಿ ಅಲ್ಲ, ಅದಕ್ಕೆ ಸಂಬಂಧಿಸಿದಂಥ 3-4 GK ಸ್ಟ್ಯಾಟಿಕ್ ಪಾಯಿಂಟ್ಸ್ಗಳನ್ನು ಬಿಡ್ಕೋಬೇಕು. ಅಸ್ಸಾಂನ ಕ್ಯಾಪಿಟಲ್ ಯಾವುದು, ಅಸ್ಸಾಂನ ಮುಖ್ಯಮಂತ್ರಿ ಯಾರು, ಅಸ್ಸಾಂನ GI ಟ್ಯಾಕ್ಸ್ಗಳು ಆ್ಯಂಡ್ ಇನ್ನೊಂದು ನ್ಯಾಷನಲ್ ಪಾರ್ಕ್ಸ್ಗಳ ಬಗ್ಗೆನೂ ಕೂಡ ನಿಮಗೆ ಟ್ರಿಕ್ಸ್ ಮುಖಾಂತರ 107 ನ್ಯಾಷನಲ್ ಪಾರ್ಕ್ಸ್ ಇದ್ದಾವೆ. ತುಂಬ ಈಸಿಯಾಗಿ ನೆನಪಿಟ್ಕೊಳ್ಳೋ ಥರ ಟ್ರಿಕ್ಸು ಕೂಡ ಕೊಟ್ಟಿದ್ದೀನಿ. ಈಗ ಅಸ್ಸಾಂ ಅಂತ ಬಂದರೆ ರಾಮನ ಕಾದಿ ಸಿಕ್ತಾ ಅಂತ 8 ರಾಷ್ಟ್ರೀಯ ಉದ್ಯಾನ ಬಂದೋದು. ರಾದಲ್ಲಿ 2 ಬರ್ತಾವೆ, ದಿಯಲ್ಲಿ 2 ಬರ್ತಾವೆ. ಅದಕ್ಕೆ ರಾಮನ ಕಾದಿಯಲ್ಲಿ ರಾದಲ್ಲಿ 2, ದಿದಲ್ಲಿ 2 ಅಂದರೆ ಇಲ್ಲಿ 7 ಆದವು. ಸಿಕ್ತಾ ಅಂದರೆ ಇನ್ನೊಂದು. ರೈಮಾನ ನ್ಯಾಷನಲ್ ಪಾರ್ಕ್, ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್. ಮಾ ಅಂದರೆ ಮಾನಸ್, ನ ಅಂದರೆ ನಮೇರಿ, ರಾಮನ, ಕಾ ಅಂದರೆ ಕಾಜಿರಂಗ, ದಿ ಅಂದರೆ ದಿಬ್ರು ಶಿಕಾಯ್, ದಿಹಂಗಿ ಪಟ್ಕಿ. ಓಕೆ, ರಾಜೀವ್ ಗಾಂಧಿ ರೈಮಾನ, ಮಾನಸ್, ನಮೇರಿ, ಕಾಜಿರಂಗ, ದಿಬ್ರು ಶಿಕಾಯ್, ದಿಹಂಗಿ ಪಟ್ಕಿ, ಸಿಕ್ನಾ ಜ್ವಾಲ. ನೋಡಿರಿ 8 ರಾಷ್ಟ್ರೀಯ ಉದ್ಯಾನ ನೆನಪು ಬಂದ್ಬಿಟ್ಟು ರಾಮನ ಕಾದಿ ಸಿಗ್ತಾ. ಇವೆಲ್ಲ ಎಲ್ಲಿ ನಿಮಗೆ ಅದು ಬೇಕಂದ್ರೆ ನನಗೆ ಕಮೆಂಟಲ್ಲಿ ಸರ್ ನ್ಯಾಷನಲ್ ಪಾರ್ಕ್ ಲಿಂಕ್ ಅಂತ ಹಾಕ್ರಿ, ಕಮೆಂಟಲ್ಲಿ ನ್ಯಾಷನಲ್ ಪಾರ್ಕ್ ಲಿಂಕ್ ಅಂತ ಹಾಕಿರಿ, ಯೂಟ್ಯೂಬ್ ಲಿಂಕ್ ಸಿಗುತ್ತೆ ಅದ್ರದ್ದು ಕಳಿಸ್ಕೊಡ್ತೀನಿ. ಹೌದಾ, ನೋಡಿರಿ ಹೆಂಗೆ ಈ ಲಿಂಕ್ ಇಟ್ಕೋಬೇಕಂದ್ರೆ ನಿಮಗೆ ಆ ಥರ ಓದಿದ್ರೆ ಯಾಕೆ ನೀವು GK ಸ್ಕೋರ್ ಮಾಡೋಕ್ಕಾಗಲ್ಲ. ಜಿಯೋಗ್ರಫಿ ಪುಸ್ತಕ ತೆಗೆದುಕೊಂಡೇ ಕುಳಿತುಕೊಳ್ಬಾರ್ದು. ಕರೆಂಟ್ ಅಫೇರ್ಸಲ್ಲಿ ಮತ್ತೆ ಕೇಳೋಗುವಂಥ ಫ್ಯಾಕ್ಟ್ಸ್ ಮಾತ್ರ ಲಿಂಕ್ ಮಾಡಿರಿ. ಸರ್ ನನಗೆ ಹೇಳ್ಯಾರಂತ ಅಸ್ಸಾಂದೆಲ್ಲ ನೋಡೋದಲ್ಲ, ನನಗೆ ಏನು ಬೇಕು, ಫ್ಯಾಕ್ಟ್ಸ್ ಬೇಕು, ಎಕ್ಸಾಮ್ ರಿಲೆವೆಂಟ್ ಬೇಕು, ಒಣ ಸುದ್ದಿ ಬೇಡ ನನಗೆ. ಅದ್ರ ಬಗ್ಗೆ ನಾವು ತಲೆ ಹಿಡ್ಕೊಳ್ಳೋಣ. ಕರೆಂಟ್ ಅಫೇರ್ಸ್ ಲಿಂಕ್, ಸ್ಟ್ಯಾಟಿಕ್ GK, MCQ ಈ ಥರ ನಾವು ಇದನ್ನು ಸೀಕ್ರೆಟ್ ಮೆಥಡನ್ನು ಬಳಸ್ತಾ ಹೋಗಬೇಕು. ಟಾಪರ್ಸ್ ಬಳಸುವಂಥ ಮೆಥಡ್ ಇದು ಕರೆಂಟ್ ಅಫೇರ್ಸಲ್ಲಿ. ಇನ್ನೊಂದು ಬೇಸಿಕ್ ತಿಳ್ಕೊಳ್ರಿ, ಭಾರತೀಯ ಸರ್ಕಾರದ ರಚನೆ ಬಗ್ಗೆ ಕೂಡ ಗೊತ್ತಿರಬೇಕು. ಕರೆಂಟ್ ಅಫೇರ್ಸಲ್ಲಿ ಬರುವಂಥ ಸ್ಕೀಮ್ಸ್, ಅಪಾಯಿಂಟ್ಮೆಂಟ್ಸ್, ಗೌರ್ಮೆಂಟ್ ಡಿಸಿಷನ್ಸ್. ಹೌದಾ, ಈಗ ರಾಷ್ಟ್ರಪತಿ, ದ ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಪ್ರೆಸಿಡೆಂಟ್ ಹುದ್ದೆ, ಪ್ರಮುಖ ಅಧಿಕಾರಗಳು ಏನೇನಿದೆ ಅವ್ರದ್ದು, ಪ್ರಧಾನಮಂತ್ರಿಗಳದ್ದು ಏನೇನಿದೆ, ಕೇಂದ್ರ ಸಚಿವ ಸಂಪುಟದ ಏನಿದೆ ಅದಕ್ಕೆ ಹೇಳಿದ್ದೀನಿ. ಒಂದು ಸೈಡ್ ಕೇಂದ್ರದ ಸಚಿವರದ್ದು ಬರ್ಕೊಳ್ರಿ. ಕೇಂದ್ರದ ಕ್ರೀಡಾ ಮಂತ್ರಿ ಯಾರಿದ್ದಾರೆ, ಕೇಂದ್ರದ ಗೃಹ ಮಂತ್ರಿ ಯಾರಿದ್ದಾರೆ, ಕೇಂದ್ರದ ಡಿಫೆನ್ಸ್ ಮಂತ್ರಿ ಯಾರಿದ್ದಾರೆ, ಕೇಂದ್ರದ ನಮಗೆ ಫಿನಾನ್ಸ್ ಮಿನಿಸ್ಟ್ರಿ ಯಾರಿದ್ದಾರೆ, ಕೇಂದ್ರದ ಟ್ರೈಬಲ್ ಮಿನಿಸ್ಟ್ರಿ ಯಾರಿದ್ದಾರೆ, ಇವೆಲ್ಲ ಗೊತ್ತಿರಬೇಕು. ಈಗ ಸಡನ್ನಾಗಿ ಟ್ರೈಬಲ್ ಅಫೇರ್ಸ್ ಸಚಿವರು ಸಂಬಂಧಪಟ್ಟಂತೆ ಎಲ್ಲೋ ಒಂದು ಸ್ಕೀಮ್ ಉದ್ಘಾಟನೆ ಮಾಡಿದ್ದಾರೆ ಅಂದರೆ ಅದೇ ಸಚಿವರು ತಾನೇ ಉದ್ಘಾಟನೆ ಮಾಡೋಕ್ಕಾಗೋದು. ಯಾರು ಅಂತ ಕೇಳಿದ್ರೆ ನಾವು ಅದನ್ನು ಓದಲಿಲ್ಲ ಅಂದ್ರೆ ಗೊತ್ತಾಗಲ್ಲ. ಝೂವಲ್ ಓರಮ್ ಅಂತ ನಮ್ಮ ತಲೆಗಿತ್ತಂತಂದ್ರೆ ಓಕೆ, ನಮಗೆ ಅವಾಗ ಈಸಿಯಾಗಿ ಆನ್ಸರ್ ಮಾಡ್ಬೋದು, ಅವರು ಟ್ರೈಬಲ್ ಸಚಿವರಿದ್ದಾರೆ ಅಂತ. ಅಂದರೆ ನಿಮಗೆ 50-70% ಕರೆಂಟ್ ಅಫೇರ್ಸ್ ಇದೇ ಥರ ಬರುತ್ತೆ. ಅದನ್ನು ತಲೆಗಿಡ್ಕೊಳ್ಳಿ. ನೀವೇನಂದರೆ ಮಿನಿಸ್ಟ್ರೀಸ್ಗಳು ನೀಟಾಗಿ ಗೊತ್ತಿರಬೇಕು. ಕೇಂದ್ರದಾಗಿರ್ಬೋದು, ರಾಜ್ಯದಾಗಿರ್ಬೋದು, ಯಾರು ಸಚಿವರಿದ್ದಾರೆ, ಯಾವ ಸಚಿವಾಲಯ ಅವರು ಅನ್ನ ಹ್ಯಾಂಡಲ್ ಮಾಡ್ತಿದ್ದಾರೆ, ಇದು ಗೊತ್ತಿರಬೇಕು. ಮತ್ತು ಎಲ್ಲ ರಾಜ್ಯದ ರಾಜಧಾನಿಗಳ ಬಗ್ಗೆ ಕೂಡ ಗೊತ್ತಿರಬೇಕು, ಮುಖ್ಯಮಂತ್ರಿಗಳು ಕೂಡ ಗೊತ್ತಿರಬೇಕು. ನೋಡಿರಿ, ಎಲ್ಲ ರಾಜ್ಯದ ರಾಜಧಾನಿ, ಮುಖ್ಯಮಂತ್ರಿ, ಓಕೆ, ಮತ್ತು ಕೇಂದ್ರದ ಸಚಿವರ ಪಟ್ಟಿ. ಇದು ನೀವು ಏನು ಬ್ಯಾಟ್ ಹೊಡೆದು ಬೇಡ ರೀ, ಒಂದು ಕಡೆ ಬರ್ಕೊಳ್ರಿ, ದಿನ ಹೋಗ್ರಿ, ಒಂದೊಂದು ಸಲ ಓದ್ರಿ. ದಿನ ಹೋಗೋದು, ಒಂದು ಸಲ ನೋಡ್ಕೊಂಬರೋದು, ಭೇಟಿಯಾಗಿ ಬರ್ರಿ, ಅದನ್ನು ಓದ್ರಿ. ಹಿಂಗೆ ಒಂದು 10-12 ದಿನ ಮಾಡಿರಿ ಅಂತ ತಿಳ್ಕೊಳ್ಳಿ, ತಲೆ ಪಟ್ಟನ ಕೂರುತ್ತೆ. ಈ ಥರ ಮಾಡಿರಿ, ತಲೆ ಕೂರ್ತವೆ. ನೀವು ಅದನ್ನು ಸುಮ್ಮನೆ ಬಿಟ್ಟರೆ ಬರಲ್ಲ. ಸೊ ಅದನ್ನೇ ಹೇಳ್ತಾ ಇರೋದು, ಹೆಂಗೆ ನಡೆಯುತ್ತೆ ಸಂಸತ್ತು, ಲೋಕಸಭೆ ಹೆಂಗೆ ನಡೀತಾರೆ, ಇವೆಲ್ಲ ನಮಗೆ ಬೇಸಿಕ್. ಇದ್ರ ರಚನೆ ಬಗ್ಗೆ ತಿಳ್ಕೊಂಡಿರ್ಬೇಕು. ಇದು ತಿಳ್ಕೊಂಡ್ರೆ ನಂಗೆ ಕರೆಂಟ್ ಅಫೇರ್ಸಲ್ಲಿ ಸ್ಕೋರ್ ಮಾಡೋಕ್ಕೆ ಈಸಿ ಆಗುತ್ತೆ. ಯಾಕಂದರೆ ಬಹುತೇಕ ಗೌರ್ಮೆಂಟ್ ಸ್ಕೀಮ್ಸು, ಅಪಾಯಿಂಟ್ಮೆಂಟು, ಡಿಸಿಷನ್ಸ್ ಈ ಹುದ್ದೆಗಳು ಮತ್ತು ಸಂಸ್ಥೆಗಳ ಸುತ್ತಲೇ ಇರ್ತಾವೆ. ನಾನು ಹೇಳಿದೆ ಎಕ್ಸಾಂಪಲ್ ನಿಮಗೆ, ಹೌದಾ. ಸೊ ಸ್ಟೂಡೆಂಟ್ ನೋಡಿರಿ, ನಿಮಗೆ ಟಾಸ್ಕ್ ಏನಂದರೆ ಹುದ್ದೆಗಳನ್ನು ಕಲಿಬೇಕು, ಅವ್ರ ರೋಲ್ಸ್ಗಳನ್ನು ತಿಳಿದುಕೊಳ್ಬೇಕು. ಲಾಂಗ್ ನೋಟ್ಸ್ ಬೇಡ ನನಗೆ, ಉದ್ದುದ್ದು ಬರೆಯೋದು ಅದು ಬೇಡ, ನನಗೆ ನೀಟಾಗಿ ಪ್ರಾಪರ್ ನೋಟ್ಸ್ ಇಟ್ಕೊಳ್ರಿ. ಕೇವಲ ಕೀವರ್ಡ್ಸ್ ಬರಿಬೇಕು, ನೋಡಿದ ತಕ್ಷಣ ಆನ್ಸರ್ ಮಾಡಬೇಕು. ಪೋಸ್ಟು, ರೋಲು, ಕೀವರ್ಡು, ಕರೆಂಟ್ ಅಫೇರ್ಸ್ ಎಲ್ಲ ಕೂತ್ಕೊಂತಾವೆ. ಫಾಲೋ ಮಾಡಿರಿ. ಒಂದೇ ಸಲ ನೋಡಿದಾಗ ಕಷ್ಟ ಅನಿಸುತ್ತೆ, ಜೀವನದಲ್ಲಿ ಎಲ್ಲ ಕಷ್ಟನ. ಜಾಬ್ ಬೇಕು, ಒಂದು ಅಧಿಕಾರ ಬೇಕಂತಂತಂದ್ರೆ ಖಂಡಿತ ಇದೇ ಥರ ಮಾಡಲೇಬೇಕು, ಯಾವುದು ಸುಮ್ಮನೆ ಬರಲ್ಲ. ಪ್ರಮುಖ ಸಂವಿಧಾನಿಕ ಶಾಸನಬದ್ಧ ಸಂಸ್ಥೆಗಳ ಬಗ್ಗೆ ಕೂಡ ತಿಳ್ಕೊಂಡಿರ್ಬೇಕು, ಇಂಪಾರ್ಟೆಂಟ್ ಇದು.
ಯಾವುದೇ ಒಂದು ಅಪಾಯಿಂಟ್ಮೆಂಟು, ರಿಪೋರ್ಟು, ರೆಕಮೆಂಡೇಷನ್, ಗೌರ್ಮೆಂಟ್ ನ್ಯೂಸ್ ಬಂದಾಗ ಸಂಸ್ಥೆಗಳ ಬೇಸಿಕ್ ಗೊತ್ತಿರಬೇಕು. ಈಗ ಎಕ್ಸಾಂಪಲ್ ಎಲೆಕ್ಷನ್ ಕಮಿಷನ್ ಯಾರಿದ್ದಾರೆ ಅದ್ರ ಹೆಡ್ಡು, ಅಪಾಯಿಂಟ್ಮೆಂಟ್ ಹೆಂಗಾಗುತ್ತೆ ಎಲೆಕ್ಷನ್ ಕಮಿಷನ್ದು, ಚೀಫ್ ಎಲೆಕ್ಷನ್ ಕಮಿಷನರ್ ಅಧಿಕಾರ ಹೆಂಗಿರುತ್ತೆ. ಚೀಫ್ ಎಲೆಕ್ಷನ್ ಕಮಿಷನ್ ಅಂತಂದಾಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ 25ನೇ ಜನವರಿ 1950 ಸ್ಥಾಪನೆ. ಅದಕ್ಕೋಸ್ಕರ ಪ್ರತಿ ವರ್ಷ ಜನವರಿ 25 ನಾವು ವೋಟರ್ಸ್ ಡೇ ಅಂತ ಆಚರಿಸ್ತೀವಿ, ಮತದಾರರ ದಿನ. ನೋಡಿ ಇವೆಲ್ಲ ಸುದ್ದಿಗಳು ಹೆಂಗೆ ಲಿಂಕ್ ಬರ್ತಾವೆ, ಇವನ್ ಕಲಿಬೇಕು ನೀವು. ಬರೀ ನ್ಯೂಸ್ ಓದಿದ್ರೆ ಕರೆಂಟ್ ಅಫೇರ್ಸ್ ನೀವು ಓದಂಗಲ್ಲ. ಸಖತ್ತಾಗಿ ಇಂಟ್ರೆಸ್ಟಿಂಗ್ ಆಗಿರೋಂಥ ಸ್ಕೋರಿಂಗ್ ಸಬ್ಜೆಕ್ಟೇ ಇದು. ಬಟ್ ಭಾಳಷ್ಟು ನಾವು ಓದೋದು ತಪ್ಪು ಮಾಡ್ತಿದ್ರ. CAG ಆಗಿರ್ಬೋದು, ಭಾರತದ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕ, ಆಡಿಟ್ ಜನರಲ್, ಇದ್ರ ಹೆಡ್ ಯಾರು, ಅಪಾಯಿಂಟ್ಮೆಂಟ್ ಏನು, ಫಂಕ್ಷನ್ ಏನು ತಿಳ್ಕೋಬೇಕು. UPSC ಅಂತ ಬಂದಾಗ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಹೆಡ್ ಯಾರಿದ್ದಾರೆ, ಅಪಾಯಿಂಟ್ಮೆಂಟ್ ಏನು, ಫಂಕ್ಷನ್ ಹೆಂಗೆ ಕೆಲಸ ಮಾಡುತ್ತೆ. ಫಿನಾನ್ಸ್ ಕಮಿಷನ್ ಈಗ ಅರವಿಂದ್ ಪನಗರಿಯಾ ಅಂತ ಇದ್ದಾರೆ, 16ನೇ ಫಿನಾನ್ಸ್ ಕಮಿಷನ್, ಅದು ಹೆಂಗೆ ಕೆಲಸ ಮಾಡುತ್ತೆ, ಅಪಾಯಿಂಟ್ಮೆಂಟ್ ಯಾರು ಮಾಡ್ತಾರೆ. ಇದು ನೋಡ್ರಿ ಬೇಸಿಕ್ ಕ್ವಶನ್ ಇದು. ಇದನ್ನು ತಿಳ್ಕೊಂಡ್ರೆ ಮುಂದೆ ನಮಗೆ ಒಂದೇ ಸಲ ನಾನು ನ್ಯೂಸ್ ಓದ್ತೀನಂತ ಕಷ್ಟನೇ. ಇವೆಲ್ಲ ಮುಗಿಸ್ಕೊಂಡ್ರಿ ಅಂತ ಅಂದ್ಕೊಳ್ಳಿ, ಕುತ್ಕೊಳ್ರಿ ಒಂದು ಸಲ ಮುಗಿದು ಬಿಡ್ತಾವೆ. ಹೌದಾ, ಸ್ಟೂಡೆಂಟ್ ಫೋಕಸ್ ಅದಕ್ಕೆ ಹೇಳೋದು, ಹೆಡ್, ಅಪಾಯಿಂಟ್ಮೆಂಟ್, ಫಂಕ್ಷನ್, ಇದು ತಲೆಯಲ್ಲಿರಲಿ. ದೊಡ್ಡ ನೋಟ್ಸ್ ಬೇಡ, ಸಂಪೂರ್ಣ ಕಾನ್ಸ್ಟಿಟ್ಯೂಷನ್ ಓದಬೇಕಾಗಿಲ್ಲ ಕರೆಂಟ್ ಅಫೇರ್ಸಿಗೆ. ಇದಕ್ಕೆ ಓಕೆ, ಬೇಸಿಕ್ ಸಾಕು ನನಗೆ. ಕರೆಂಟ್ ಅಫೇರ್ಸ್ನಲ್ಲಿ ಬರುವಂಥ ನ್ಯೂಸನ್ನು ಕನ್ಫ್ಯೂಷನ್ ಇಲ್ಲದೆ ಅರ್ಥ ಮಾಡ್ಕೋತೀವಿ. ಓಕೆ, ಸಂವಿಧಾನಿಕ ಸಂಸ್ಥೆಗಳು ಕೂಡ ಅಷ್ಟೇ, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಕರಿತೀವಿ. ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂದ್ರೆ ಏನು, ಅದಕ್ಕೆ ಆರ್ಟಿಕಲ್ ಇರ್ತಾವೆ. ಈಗ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಅದಕ್ಕೆ ಆರ್ಟಿಕಲ್ ಇದೆ. ನೋಡೋಣ ಎಷ್ಟು ಜನ ಕಮೆಂಟ್ ಹಾಕ್ತೀರಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಆರ್ಟಿಕಲ್ ಏನಂತ ಕಮೆಂಟ್ ಹಾಕ್ರಿ ನೋಡೋಣ. ಇಲ್ಲಿ ಗೊತ್ತಾಗುತ್ತೆ ನನಗೆ ಯಾವ ಲೆವೆಲಲ್ಲಿ ಇದ್ದೀರಾ ನೀವು ಅಂತ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಆರ್ಟಿಕಲ್ ಏನು. ಓಕೆ, ಸೊ ಯಾವ ಒಂದು ನಮ್ಮ ಸಂವಿಧಾನದ ಒಂದು ಇದರಲ್ಲಿ ಬರುತ್ತೆ, ಯಾವುದಪ್ಪ ಅಂತಂದರೆ ನಮಗೆ ಈ ಒಂದು ನೇರವಾಗಿ ಇಲ್ಲ, ಈ ಒಂದು ಏನಪ್ಪ ಅಂದರೆ ಸ್ಥಾನಮಾನ ಪಡ್ಕೊಂಡಿರೋಂಥದ್ದು ಆರ್ಟಿಕಲ್. UPSC ಇದೆ, ಸ್ಟೇಟ್ PSC ಇದೆ, ಫಿನಾನ್ಸ್ ಕಮಿಷನ್ ಇದೆ, ಅಥವಾ ಕಂಟ್ರೋಲರ್ ಆಫ್ ಆಡಿಟ್ ಜನರಲ್ ಇದೆ, ಅಟಾರ್ನಿ ಜನರಲ್, ಇವೆಲ್ಲ ಏನು GST ಕೌನ್ಸಿಲು, NCSC, NCST, ಇವೆಲ್ಲ ಏನು ಕಾನ್ಸ್ಟಿಟ್ಯೂಷನಲ್ ಬಾಡಿ. ತಲೆಯಲ್ಲಿರಲಿ, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತಾರೆ. ಇದಕ್ಕೆ ಸಂಬಂಧಪಟ್ಟಂಥ ನಮಗೆ ಹೆಡ್ ಯಾರಿದ್ದಾರೆ, ಸ್ಥಾಪನೆ ಯಾವಾಗ, ಇವನ್ನೆಲ್ಲ ತಿಳ್ಕೊಂಡಿರ್ಬೇಕು ನಾವು. ಇದು ಕರೆಂಟ್ ಅಫೇರ್ಸಲ್ಲಿ ಮತ್ತೆ ನಮ್ಮ ಪ್ರಿಯಾರಿಟಿಯಲ್ಲಿ ಬರೋದು. ಅದಕ್ಕೆ ಕೊಟ್ಟಿರೋದು ನಿಮಗೆ ಎಲ್ಲ ನೀಟಾಗಿ ಕೊಟ್ಟಿದ್ದೆ. ನಿಮ್ಮ ಕೆಲಸ ಏನು, ಅಭ್ಯಾಸ ಮಾಡಬೇಕು, ಕರೆಂಟ್ ಅಫೇರ್ಸಲ್ಲಿ ಅಂಕ ಹೊಡಿಬೇಕು. ಯಾಕಂದ್ರೆ ನಮಗೆ ಹೇಳಿದ್ದೀನಿ, ಆಡು ಮುಟ್ಟಿದ ಸೊಪ್ಪಿಲ್ಲ, ಕರೆಂಟ್ ಅಫೇರ್ಸ್ ಇಲ್ಲದೆ ಯಾವುದೇ ಪರೀಕ್ಷೆ ಅಲ್ಲ ಇತ್ತೀಚಿನ ದಿನಗಳಲ್ಲಿ. ಎಲ್ಲ ಪರೀಕ್ಷೆಗೂ ಬೇಕು. ಇದನ್ನು ನೀವೇನಾದರೂ ಸ್ಟ್ಯಾಂಡರ್ಡಾಗಿ ಸೆಟ್ ಮಾಡ್ಕೊಂಡಿದ್ರೆ ನೀವು ಪಕ್ಕಾ ಗೆಲ್ತೀರಿ. ಶಾಸನಬದ್ಧ ಸಂಸ್ಥೆಗಳು, ಸ್ಟ್ಯಾಟ್ಯುಟರಿ ಬಾಡಿ ಅಂತ ಕರಿತೀವಿ. ಕಾನ್ಸ್ಟಿಟ್ಯೂಷನಲ್ ಬಾಡಿಗೆ ಆರ್ಟಿಕಲ್ ಇರ್ತಾವೆ. ಸ್ಟ್ಯಾಟ್ಯುಟರಿ ಬಾಡೀಸಿಗೆ ಏನಿರ್ತಾವೆ ಅಂತಂದರೆ ಆ ಒಂದು ಆ್ಯಕ್ಟ್ ಮುಖಾಂತರ ಸ್ಥಾಪನೆ ಆಗುತ್ತೆ. ಈಗ ಎಕ್ಸಾಂಪಲ್ ಬ್ಯಾಂಕಿಂಗ್ ಎಕ್ಸಾಮ್ಸಿಗೆ ವೆರಿ ಇಂಪಾರ್ಟೆಂಟ್ ಆಗಿರೋಂಥ RBI ಬರುತ್ತೆ, ಸೆಬಿ ಬರುತ್ತೆ, IRDA ಇನ್ಶೂರೆನ್ಸಿಗೆ ಸಂಬಂಧಪಡುತ್ತೆ, ವಿಮೆಗೆ, ಪೆನ್ಷನ್ಗೆ ಸಂಬಂಧಪಟ್ಟಿರೋದು PFRDA, ನಬಾರ್ಡ್ ಬರುತ್ತೆ, SIDBI ಇದೆ, NHB ಕೂಡ ಇದೆ. ನಮಗೆ SSC ರೈಲ್ವೇಸ್ ಕರ್ನಾಟಕ ಎಕ್ಸಾಮ್ಸ್ಗೆ ಇನ್ನೂ ಪ್ರಮುಖವಾಗಿ ಸ್ಟ್ಯಾಟ್ಯುಟರಿ ಬಾಡಿ ಯಾವುದಂದರೆ CVC, ಭ್ರಷ್ಟಾಚಾರ ತಡೆಗಿರುವಂಥದ್ದು, CIC ಇದೆ, NHRC ಇದೆ, NCW ಅಂತ ಇದೆ, NGT ಇದೆ, CERC ಇದೆ, ಟ್ರೈ ಇದೆ, FSSAI ಇದೆ. ನೋಡಿ ಇವೆಲ್ಲ ನಿಮಗೆ ಹೇಳ್ತಾ ಇರೋದೇನೆಂದರೆ PDF ಕೂಡ ಕೊಡ್ತೀನಿ. ಯಾರಿಗೆ ಬೇಕು PDF ಅಂತ ಹೇಳ್ತಿರಲ್ಲ ಅವ್ರಿಗೆ ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ PDF ಕೂಡ ಕಳಿಸ್ಕೊಡ್ತೀನಿ. ಇದರ ಕಂಪ್ಲೀಟ್ PDF ನಿಮಗೆ ಕಳಿಸ್ಕೊಡ್ತೀನಿ, ತಲೆ ಕೆಡಿಸ್ಕೋಬೇಡಿ. ಕಮೆಂಟಲ್ಲಿ ಸರ್ PDF ಅಂತ ಕಮೆಂಟ್ ಹಾಕಿ, ನಿಮಗೆ ಕಂಪ್ಲೀಟ್ PDF ಕಳಿಸೋ ಜವಾಬ್ದಾರಿ ನಂದು ವಾಟ್ಸಪ್ಪಲ್ಲಿ. ಓಕೆ, ಸೊ ಆ ಥರ ಇರುತ್ತೆ. ಇಲ್ಲ ನಿಮ್ಮನ್ನ ಒಂದು ವಾಟ್ಸಪ್ ಗ್ರೂಪಿಗಾರೆ ಆ್ಯಡ್ ಮಾಡ್ತೀನಿ. ಒಂದು ವಾಟ್ಸಪ್ ಗ್ರೂಪಿಗೆ ಆ್ಯಡ್ ಮಾಡಿಸಿ ಏನು ಮಾಡ್ತೀನಿ ಅಂತಂದರೆ, ನೀವು ಕಮೆಂಟಲ್ಲಿ ಅಟ್ಲೀಸ್ಟ್ PDF ಅಂತ ಹಾಕಿದ್ರೆ ಸಾಕು. ನಿಮ್ಮದು ವಾಟ್ಸಪ್ ಗ್ರೂಪಿಗೆ ಆ್ಯಡ್ ಮಾಡಿಬಿಟ್ರೆ ನಾನು ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡೋದೆಲ್ಲ ನಿಮಗೆ ರೆಕಾರ್ಡೆಡ್ ಆಗ್ತೀನಿ. ಓಕೆ, ಸೊ ಇವೆಲ್ಲ ನಿಮಗೆ ನೋಟ್ ಮಾಡ್ಕೋಬೇಕು ಬಾಡಿಗಳು, CBIC, CBDT. ಓಕೆ, ಸೊ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಸರ್ ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿ ಹೆಂಗೆ ಬರ್ತದೆ ಅಂತಂದರೆ, ಕರೆಂಟ್ ಅಫೇರ್ಸ್ನಲ್ಲಿ ಡೈರೆಕ್ಟಾಗಿ ಮಾತ್ರ ಬರಲ್ಲ, ಇಂಡೈರೆಕ್ಟಾಗಿ ಕೂಡ ಕ್ವಶನ್ಸ್ ಬರ್ತಾವೆ. ಅದಕ್ಕೆ ನಾವು IMF ಬಗ್ಗೆ ತಿಳ್ಕೊಂಬಿಟ್ಟಿರ್ಬೇಕು. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹೆಂಗೆ ಸಹಾಯ ಮಾಡುತ್ತೆ ರೊಕ್ಕ ಕೊಡೋದಿದ್ರ. ಇದರ ಪ್ರಧಾನ ಕಚೇರಿ ವಾಷಿಂಗ್ಟನ್ DC. ಜಾಗತಿಕವಾಗಿ ಹಣಕಾಸಿನ ಸ್ಥಿರತೆ ಮತ್ತು ಆರ್ಥಿಕ ಸಹಾಯ ಮಾಡುವಂಥ ಒಂದು ಸಂಸ್ಥೆ. ಹಂಗಾರೆ ಅದ್ರ ಬಗ್ಗೆ ಅಷ್ಟು ತಿಳ್ಕೊಂಡಿರಬೇಕು. ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್ 1945 ಸ್ಥಾಪನೆ. ಇದು ಹೆಂಗೆ ಕೆಲಸ ಮಾಡುತ್ತೆ, ವಾಷಿಂಗ್ಟನ್ DC ಪ್ರಧಾನ ಕಚೇರಿ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಜಿನೆವಾ, ಸ್ವಿಟ್ಜರ್ಲ್ಯಾಂಡ್, ಇದು ಹೆಂಗೆ ಕೆಲಸ ಮಾಡುತ್ತೆ. ನೋಡಿ ಇವೆಲ್ಲ ಕೆಲಸಗಳ ಮಾಡುವಂಥ ವೈಖರಿಗಳ, ಆರ್ಗನೈಸೇಷನ್ ಬಾಡಿಗಳ ಬಗ್ಗೆ ಗೊತ್ತಿರಬೇಕು. ಯುನೈಟೆಡ್ ನೇಷನ್ಸ್ ಹೆಂಗೆ ಕೆಲಸ ಮಾಡುತ್ತೆ, ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆ ಸಹಕಾರದೊಂದಿಗೆ. ಹೌದಾ, ನೋಡಿರಿ ಇವೆಲ್ಲನೂ ಒಂದು ಕಡೆ ಬಾಡಿಗಳು ಬರ್ಕೊಂಡು ನಮ್ಮ ಕೆಲಸ ಏನೋ ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ಕೊಳ್ಳೋದು, ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ ಒಂದು ಸೈಡ್ ಬರ್ಕೊಳ್ಳೋದು. ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಗ್ರೂಪ್ಸ್ಗಳು ಯಾವ ಬರ್ತವೆ, ನ್ಯಾಟೋ ಬರ್ತದೆ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, 1949 ಸ್ಥಾಪನೆ. ಬ್ರುಸೆಲ್ಸ್, ಬೆಲ್ಜಿಯಂ ಅದರ ಪ್ರಧಾನ ಕಚೇರಿ.
32 ದೇಶಗಳಿದ್ದಾವೆ ನ್ಯಾಟೋದಲ್ಲಿ ಮೆಂಬರ್ಸು. 31ನೇದು 32 ಅಂದರೆ ನಮಗೆ ಸ್ವೀಡನ್ ಮತ್ತು ಫಿನ್ಲ್ಯಾಂಡು. ಕೇಳ್ತಿರ್ತಾನೆ ರೀಸೆಂಟಾಗಿ ಆ್ಯಡ್ ಆಗಿರೋದು ಯಾವುದು ಏನು ಕತೆ ಅಂತ ಕೇಳ್ತಿರ್ತಾನೆ. ಸೊ ದಯವಿಟ್ಟು ಅದನ್ನು ನೀಟಾಗಿ ಕೊಟ್ಟಿರೋ ಆರ್ಗನೈಸೇಷನ್ ಕೊಟ್ಟಿದ್ದಿಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನ ಒಂದು ಕಡೆ ಬರೆದಿಡ್ರಿ. ಅವಾಗ ನೋಡಿರಿ ನಿಮ್ಮ ಮಾರ್ಕ್ಸ್ನ. G20 ಶೃಂಗಸಭೆ, G7 ಶೃಂಗಸಭೆ, ಇವು ನೆನಪಿಡ್ಕೊಳ್ಳೋದು ಹೇಳಿದ್ದೀನಿ. G7 ಗರ್ಲ್ಫ್ರೆಂಡ್ ಜೊತೆ ಜ್ಯೂಸ್ ಕುಡಿಯೋದು, ಜ್ಯೂಸ್ GF. ಜಪಾನ್, USA, ಇಟಲಿ, ಕೆನಡಾ, ಇಂಗ್ಲೆಂಡ್, ಜರ್ಮನಿ, ಫ್ರಾನ್ಸ್ 7 ದೇಶಗಳು ಬರ್ತವೆ G7ಅಲ್ಲಿ. ಗರ್ಲ್ಫ್ರೆಂಡ್ ಜೊತೆ ಜ್ಯೂಸ್ ಕುಡಿಯೋದು ಯಾರು ರೊಕ್ಕಿದ್ದವರು. ಸೊ ಅದ್ರದ್ದು ಟ್ರಿಕ್ಸ್ ಕೂಡ ಹೇಳಿದ್ದೀನಿ ನಿಮಗೆ, ನೆನಪಿಡ್ಕೊಳ್ಳೋವಂಥದ್ದು ಇದೆ. ನಾನು ನಿಮಗೆ ರಿಪೀಟೆಡ್ ಕರೆಂಟ್ ಅಫೇರ್ಸಲ್ಲೂ ಕೂಡ ಹೇಳ್ತಿರ್ತೀನಿ, ಬಟ್ ನಿಮಗೆ ಇದು ಗೊತ್ತಿರಲಪ್ಪ. ಓಕೆ, SCO ಈ ಥರ, ಬ್ರಿಕ್ಸ್, ಕ್ವಾಡ್, ಏಷ್ಯನ್, ಸಾರ್ಕ್, ಬಿಮ್ಸ್ಟಿಕ್, EU ಇವೆಲ್ಲ ಆರ್ಗನೈಸೇಷನ್ ಇವು. ನೆಕ್ಸ್ಟ್ 4 ಮ್ಯಾಜಿಕ್ ಪಾಯಿಂಟ್ಸ್ಗಳು ಗೊತ್ತಿರಬೇಕು. ಮಸ್ಟ್ ಲರ್ನಾಗಿ ಕರಿಬೇಕು ನಾವು ಇದನ್ನು. ಯಾಕಂದರೆ ಪ್ರತಿ ಗೌರ್ಮೆಂಟ್ ಸ್ಕೀಮ್ ಓದುವಾಗ ಈ 4 ಪಾಯಿಂಟ್ಸ್ ಮಾತ್ರ ಗಮನಿಸಿ. ಸ್ಕೀಮ್ ಶುರುವಾದ ಇಯರ್ ಯಾವಾಗ, ಸ್ಕೀಮ್ನ ಕೋರ್ ಫ್ಯಾಕ್ಟ್ಸ್ಗಳನ್ನು ತಿಳ್ಕೊತೋಗ್ಬೇಕು. ಈಗ ನನಗೆ ಸಡನ್ನಾಗಿ ನನಗೆ ಕೇಳಿಬಿಟ್ರೆ PMJDY ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಲಾಂಚ್ ಆಗಿದ್ದು ಇಯರ್ ಯಾವಾಗ ಅಂತಂದರೆ 2014 ಆಗಸ್ಟ್ 28 ಅಂತ ಹೇಳ್ತೀನಿ. ಹಂಗಂತ ತಿಳ್ಕೊಂಡು ಅಷ್ಟೇ ಅಲ್ಲ, ಇದು ಯಾವ ಮಿನಿಸ್ಟ್ರಿ ಬರುತ್ತೆ, ಓಕೆ, ಲೈಕ್ ಏನಪ್ಪ ಬ್ಯಾಂಕಿಗೆ ಸಂಬಂಧಪಟ್ಟಂತಿದ್ದು ಯಾವುದು ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು ಯಾವುದು, ಇವೆಲ್ಲ ಅದು ಗೊತ್ತಿರ್ಬೇಕು ನಮಗೆ. ಅಗ್ರಿಕಲ್ಚರ್, ಎಜುಕೇಷನು, ಸ್ಟೂಡೆಂಟ್ಸ್ ಇವೆಲ್ಲ ಗೊತ್ತಿರ್ಬೇಕು ನಿಮಗೆ, ಎಲ್ಲ ಯಾವ ಮಿನಿಸ್ಟ್ರಿ ಸಂಬಂಧಪಡುತ್ತೆ ಅಂತ. ಟಾರ್ಗೆಟ್ ಗ್ರೂಪ್ ಯಾರನ್ನ ಟಾರ್ಗೆಟ್ ಮಾಡ್ತಿದ್ರೆ, ಸಾಮಾನ್ಯ ಜನಗಳಿಗ, ರೈತರಿಗ, ಮಹಿಳೆಯರಿಗ, ವಿದ್ಯಾರ್ಥಿಗಳಿಗ, ಬಡ ಕುಟುಂಬನ, ಇವೆಲ್ಲ ಟಾರ್ಗೆಟ್ ಗೊತ್ತಿರಲಿ. ಆಬ್ಜೆಕ್ಟಿವ್ ಏನು, ಉದ್ದೇಶ ಏನಂತ ಗೊತ್ತಿರಬೇಕು, ಎದಕ್ಕೆ ಮಾಡತ್ತಾರೆ ಇದನ್ನ ಅಂತ. ಸೊ ಈ ಥರ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. 4ನೇದೇ ಇಯರ್. ಸೊ ಇವೆಲ್ಲ ಕಂಬೈನಾಗಿ ಗೊತ್ತಿತ್ತು ಅಂದ್ರೆ ನನಗೆ ಆ ಯೋಜನೆ ಬಗ್ಗೆ, ಕರೆಂಟ್ ಅಫೇರ್ಸ್ ಬಗ್ಗೆ ಕ್ಲಾರಿಟಿ ಬರುತ್ತೆ. ಅರ್ಥ ಆಯ್ತಾ? ಸೊ ಹಾಗಾದರೆ ನಮ್ಮ ಕರೆಂಟ್ ಅಫೇರ್ಸ್ ಕ್ಲಾಸ್ ಹೆಂಗಿರುತ್ತೆ? ಹಂಗಾರೆ ನಾನು ಮಾಡ್ತಿರೋಂಥ ಇವಾಗ ನಿಮಗೆ ಭಾಳಷ್ಟು ಜನ ಕೇಳ್ತಿದ್ರಿ, ಸರ್ ನನಗೆ ಬರೀ ಸ್ಟ್ರಾಟರ್ಜಿ ವಿಡಿಯೋ ಅಲ್ಲ, ಕೆಲವೊಬ್ಬರು ಸರ್ ದಯವಿಟ್ಟು ನನಗೆ ಎಲ್ಲೂ ಕೂಡ ಗೊತ್ತಾಗ್ತಾಯಿಲ್ಲ, ಕನ್ಫ್ಯೂಷನ್ ಆಗ್ತಿದೆ, ಹೆಂಗೆ ಓದಬೇಕಂತ, ಸೊ ಕ್ಲಾಸಸ್ ಮಾಡಿಕೊಡಿ ಸರ್ ಅಂತ. ಯಾಕಂದರೆ ನಾನು ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಮಾಡಿ ನಿಮಗೆ 4 ವರ್ಷ ಆಯಿತು. ಬಹಳಷ್ಟು ಪರೀಕ್ಷೆಗಳಿಗೆ ಕರೆಂಟ್ ಅಫೇರ್ಸ್ ನಿಮಗೆ ತರಬೇತಿಯನ್ನು ಕೊಟ್ಟಿದ್ದೀನಿ ಪ್ರತಿ ವರ್ಷದ. ಸೊ ನನಗೆ ಬಹಳಷ್ಟು ವಿದ್ಯಾರ್ಥಿಗಳು ಕೇಳಿರೋ ಉದ್ದೇಶದಿಂದ ನಿಮಗೆ ಅದನ್ನು ನಾನೇನು ಮಾಡ್ತೀನಿ, ವೀಡಿಯೋಸ್ಗಳು ಒಂದೊಂದೇ ಅಪ್ಲೋಡ್ ಮಾಡ್ತಾ ಬರ್ತೀನಿ ಆ್ಯಸ್ ಅ ಸೀರೀಸ್ ಆಗಿ. ನೀವು ಲಾಲ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದರೆ ನನ್ನ ವೀಡಿಯೋ ಬಂದ ತಕ್ಷಣ ನಿಮಗೆ ಖಂಡಿತ ನೋಟಿಫಿಕೇಷನ್ ಬರುತ್ತೆ. ಅದನ್ನು ನೋಡಿ ವೀಕ್ಷಣೆ ಮಾಡಿ. ಡೈಲಿ ನ್ಯೂಸ್ಗಳಕ್ಕಿಂತ ನಿಮಗೆ ಅದನ್ನು ಇಯರ್ಲಿ ನ್ಯೂಸ್ ಥರ ಕಾನ್ಸೆಪ್ಟ್ ಬಗ್ಗೆ ಹೇಳ್ತೀನಿ, ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಬಗ್ಗೆ ಹೇಳ್ತೀನಿ, ಅದಕ್ಕೆ ಸಂಬಂಧಪಟ್ಟಂಥ MCQ ಬಗ್ಗೆ ಓದೋಣ. ಸೊ ನಿಮ್ಮ ಒಂದು ಕೆಲಸ ಏನಪ್ಪ ಅಂದರೆ ಕ್ಲಾಸನ್ನು ಕಲಿಬೇಕು, ಶಾರ್ಟ್ ನೋಟ್ಸ್ ಮಾಡಬೇಕು, ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಹೈಲೈಟ್ ಮಾಡಬೇಕು, MCQವನ್ನು ಸಾಲ್ವ್ ಮಾಡಬೇಕು, ರಿವಿಷನನ್ನು ಮಾಡಬೇಕು. ಇದು ನಿಮ್ಮ ಕೆಲಸ. ಹಾಗಾದ್ರೆ ಏನು ಮಾಡಬಾರ್ದು? 5 ರಿಂದ 6 ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡೋದಲ್ಲ. ಯಾಕಂದ್ರೆ ಕರೆಂಟ್ ಅಫೇರ್ಸ್ ಒಂದೇ ಇರ್ತದೆ, 5-6 ಮಾಡಿದ್ರೆ ನಿಮ್ಗೆ ಭಾಳ ಕನ್ಫ್ಯೂಷನ್ ಆಗುತ್ತೆ. ಪ್ರತಿದಿನ 3-4 ಗಂಟೆ ಕರೆಂಟ್ ಅಫೇರ್ಸ್ನ ವೀಡಿಯೋ ನೋಡೋಕೆ ಹೋಗ್ಬೇಡ್ರಿ. ಎಲ್ಲ ಟೆಲಿಗ್ರಾಮ್ PDF ಡೌನ್ಲೋಡ್ ಮಾಡಿ ಇಟ್ಕೊಂಡು ಹಾಗೆ ಡೌನ್ಲೋಡ್ PDF ಕಲೆಕ್ಟರ್ ಆಗ್ತೀರಿ ನೀವು. ಪ್ರತಿಯೊಂದು ನ್ಯೂಸ್ನ ನೆನಪಿಟ್ಕೊಳ್ಳೋ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ನ್ಯೂಸ್ ನೆನಪಿಟ್ಕೊಳ್ಳೋಕ್ಕಾಗಲ್ಲ. ಯಾವ ಥರ ಫೀಲ್ ಆ ನ್ಯೂಸನ್ನು ನಾವು ಅರ್ಥ ಮಾಡ್ಕೋಬೇಕು. ಬರೀ ಎಷ್ಟಂತ ತಲೆಯಲ್ಲಿ ಇಟ್ಕೊಳ್ಳೋಕ್ಕಾಗತ್ತೆ? ಆಗಲ್ಲ. ನೀವು ಅದು ಪ್ರಾಕ್ಟಿಕಲಿ ಇಂಪಾಸಿಬಲ್. ನೋಟ್ಸನ್ನು 100-200 ಪೇಜ್ ಮಾಡ್ಕೊಳ್ಳೋದಲ್ಲ, ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳೋದು. ಹೆಂಗೆ ನಾವು ಅದ್ಭುತವಾಗಿ ತಲೆಗೆ ಇಟ್ಕೋಬೇಕಂತ. ಓದಿದ್ದನ್ನು ರಿವೈಸ್ ಮಾಡದೆ ಹೊಸ ಕಂಟೆಂಟನ್ನು ಕಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಓದಿರೋದನ್ನು ಫಸ್ಟ್ ಸ್ಟ್ರಾಂಗ್ ಮಾಡ್ಕೊಳ್ರಿ. ಅದನ್ನು ತಲೆ ಹಿಡ್ಕೊಂಡ್ರೆ ನಿಮಗೆ ಸ್ಟಾರ್ಟ್ ಆಗುತ್ತೆ. ಮಂಡೆಯಿಂದ ಆರಂಭ VAO 2026 ಇಯರ್ ಲಾಂಗ್ ಕರೆಂಟ್ ಅಫೇರ್ಸ್ ಸೀರೀಸ್ ಅಂತ. ಕಳೆದ 12 ತಿಂಗಳ ಪ್ರಮುಖ ಕರೆಂಟ್ ಅಫೇರ್ಸ್ ಮಂತ್ಲಿ ಥರ, ಇಯರ್ಲಿ ಥರ ಮಾಡ್ತಾ ಹೋಗ್ತೀನಿ. ಎಲ್ಲ ಥರದ ಸುದ್ದಿಗಳನ್ನು ನೋಡೋಣ. ಕರ್ನಾಟಕ ಫೋಕಸ್ಡು ಕೂಡ ಇರೋ ಸ್ವಲ್ಪ ಕೆಲವೊಂದು ಇರ್ತವೆ ಅದರಲ್ಲಿ. ಓಕೆ, ಅದನ್ನು ಕೂಡ ಕವರ್ ಮಾಡ್ತೀನಿ. ಕಂಪ್ಲೀಟ್ KA ಮಾಡ್ತಿರೋಂಥದ್ರ ಬಗ್ಗೆ ನಾವು ಅಪ್ರೋಚ್ ಇಟ್ಕೊಂಡು ಮಾಡೋಣ ಅಂತ. ಓಕೆ, ನಾವು ಕರೆಂಟ್ ಅಫೇರ್ಸ್ನ 3 ಬಾರಿ ನೋಡೋಣ. ಫಸ್ಟ್ ಟೈಮ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ, ಸೆಕೆಂಡ್ ಟೈಮ್ ರಿವೈಸ್ ಮಾಡ್ಕೊಳ್ಳೋಣ, 3ನೇ ಸಲ MCQ ಫೈನಲ್ ರಿವಿಷನ್ ಮಾಡ್ಕೊಳ್ಳೋಣ. ಸೊ ಈ ಥರ ಮಾಡಿಕೊಂಡ್ರೆ ನಮ್ಮ ಕರೆಂಟ್ ಅಫೇರ್ಸ್ಗೆ ಒಂದು ಸೊಲ್ಯೂಷನ್ ಸಿಕ್ಕಾಗಿರುತ್ತೆ. ಸೊ ಖಂಡಿತ ನಿಮಗೆ ನಾನು ವೀಡಿಯೋ ಮಾಡಿಕೊಡ್ತೀನಿ, ತಲೆ ಕೆಡಿಸ್ಕೋಬೇಡಿ. ಓಕೆ, ಸೊ ಹಾಗಾದರೆ ನೀವೇನಾದರೂ 2026ರಲ್ಲಿ ಬ್ಯಾಂಕಿಂಗ್ SSC ರೈಲ್ವೇಸ್ ಪರೀಕ್ಷೆ ತಯಾರು ನಡೆಸಿದ್ದೀರಾ? ಹಂಗಾರೆ ಲರ್ನ್ ಆನ್ಲೈನ್ ನಿಮ್ಮೊಟ್ಟಿಗೆ ಇರುತ್ತೆ. ಯಾಕಂದರೆ ನೋಡಿ, ಮೊನ್ನೆ IDBI ಎಕ್ಸಾಮ್ ರಿಸಲ್ಟ್ ಬಂತು. ನಿನ್ನೆ ರಾತ್ರಿ ಬಂತು ರೀ. 5 ಜನ ಕ್ಲಿಯರ್ ಆಗ್ಯಾರ ನಮ್ಮ ವಿದ್ಯಾರ್ಥಿಗಳು. ಒಂದಲ್ಲ ಎರಡಲ್ಲ, ಒಂದೇ ಇನ್ಸ್ಟಿಟ್ಯೂಟಿಂದ 5 ಜನ IDBI ಎಕ್ಸಾಮ್. ಆ್ಯಂಡ್ ಈ ಕಳೆದ ವರ್ಷದಿಂದ ನಮಗೆ ಯೂನಿಯನ್ ಬ್ಯಾಂಕು, ಯುಕೋ ಬ್ಯಾಂಕು, IDBI, ಕರ್ನಾಟಕ ಬ್ಯಾಂಕು, ಕೆನರಾ ಬ್ಯಾಂಕು, ಎಲ್ಲ ಹಲವಾರು ಬ್ಯಾಂಕ್ಗಳಲ್ಲಿ ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ದಾರೆ. ಗ್ರಾಮೀಣ ಬ್ಯಾಂಕು. ಸೊ ಯಾರಾದರೂ ಬ್ಯಾಂಕಿಂಗ್ ಎಕ್ಸಾಮ್, SSC ರೈಲ್ವೇಸ್ ಎಕ್ಸಾಮ್ ಪ್ರಿಪೇರ್ ಆಗ್ತಾರೆ, ಅವ್ರಿಗೂ ಕೂಡ ಒಳ್ಳೆಯ ಅವಕಾಶ. ಸೊ ಈ ವಿಡಿಯೋ ನಿನಗೆ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಖಂಡಿತ ಈ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತಂತಂದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ. ಆ್ಯಂಡ್ ಖಂಡಿತ ಇಷ್ಟ ಆಗಿದ್ದರೆ ಲೈಕ್ ಕೂಡ ಮಾಡಿ.
ಲೈಕ್ ಮಾಡಿದರೆ ಗೊತ್ತಾಗುತ್ತೆ ನಮಗೆ. ನೀವು ರೊಕ್ಕ ಕೊಡಬೇಕಾಗಿಲ್ಲ ಏನಿಲ್ಲ, ಯಾಕಂದ್ರೆ ಲೈಕ್ ಮಾಡಿದರೆ ಟ್ರೈನರಿಗೆ ಗೊತ್ತಾಗುತ್ತೆ ಈ ವಿಡಿಯೋ ಇವರಿಗೆ ತಲುಪಿದೆ, ಅರ್ಥ ಆಗಿದೆ, ಇದಕ್ಕಿಂತ ಇನ್ನೊಂದು ಸ್ವಲ್ಪ ನಾನು ಮೇಲೆ ಲೆವೆಲಲ್ಲಿ ಹೋಗ್ಬೇಕು, ಇನ್ನು ಚೆನ್ನಾಗಿ ಕೊಡಬೇಕು ಅವರಿಗೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ಖಂಡಿತ ಮಾಡ್ತೀರ ಅಂತ ಅನ್ಕೊತೀನಿ. ಆ್ಯಂಡ್ ಇನ್ನೊಂದು, ಕಮೆಂಟಲ್ಲಿ ನೀವು ಯಾವ ಜಿಲ್ಲೆಯದವರು ಅಂತ ಕಮೆಂಟ್ ಹಾಕ್ರಿ. ಲೈಕ್ ಎಕ್ಸಾಂಪಲ್ ದಾವಣಗೆರೆ VAO, ಅಥವಾ ನಮ್ಮ ಹಾವೇರಿಯವರಾಗಿದ್ದರೆ ಹಾವೇರಿ VAO, ವಿಜಯಪುರದಲ್ಲಿದ್ದರೆ ವಿಜಯಪುರ, ಬೆಳಗಾವಿ, ಹಂಗೆ ಬೆಳಗಾವಿ VAO ಅಂದರೆ ವಿಲೇಜ್ ಅಕೌಂಟೆಂಟ್ ಆಫೀಸರ್. ಸೊ ದಟ್ ಗೊತ್ತಾಗುತ್ತೆ ಯಾವ್ಯಾವ ಜಿಲ್ಲೆಯಿಂದ ನೀವು ನೋಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ನಾಳೆ ದಿನ ಖಂಡಿತ ನಮಗೂ ಕೂಡ ಈ ಜಿಲ್ಲೆಯವರು ಕೂಡ ನೋಡ್ತಾ ಇದ್ದಾರೆ, ಕರೆಂಟ್ ಅಫೇರ್ಸ್ ಅಲ್ಲೂ ಕೂಡ ತಲುಪ್ತಾ ಇದೆ. ಆ್ಯಂಡ್ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಕೊರತೆ ಇಲ್ಲ ಈ ಸಬ್ಜೆಕ್ಟ್, ಯಾಕಂದರೆ ಭಾಳ ಚೆನ್ನಾಗಿ ಎಡುತ್ತಿರೋದೇ ಈ ಸಬ್ಜೆಕ್ಟಲ್ಲಿ. ಸೊ ಈ ಸಬ್ಜೆಕ್ಟಲ್ಲಿ ಖಂಡಿತ ನಿಮ್ಮನ್ನು ಸ್ಟ್ರಾಂಗ್ ಮಾಡಿಸ್ಬೇಕಂತಲೇ ನಾನು ಒಂದು ಇನಿಷಿಯೇಟಿವ್ ತೆಗೆದುಕೊಂಡಿದ್ದೀನಿ. ಸೊ ನೀವು ನಿಮ್ಮ ಕೆಲಸ ಒಂದೇ, ನನ್ನ ಜೊತೆ ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡಿರಿ. ಎಕ್ಸಾಮ್ ಹತ್ರವರೆಗೂ ನಿಲ್ಲೋಣ, ಕಂಪ್ಲೀಟ್ ರಿವಿಷನ್ ಮಾಡೋಣ, MCQ ಪ್ರಾಕ್ಟೀಸ್ ಮಾಡೋಣ. ಓಕೆ, ಸೊ ಒಂದು ಸಿಸ್ಟಮೆಟಿಕ್ಕಾಗಿ ಸ್ಟಾರ್ಟ್ ಮಾಡೋಣಂತೆ. ರಿಕಾರ್ಡಿಂಗ್ ವೀಡಿಯೋ ಸಿಗ್ತಾ ಇರುತ್ತೆ ನಿಮಗೆ, ವೀಕಲ್ಲಿ ಒಂದು 4 ವೀಡಿಯೋ ಆದರೂ ಸಿಗುತ್ತೆ, 4ರಿಂದ 5 ಕೊಡ್ತೀನಿ, ಅದನ್ನು ನೀವು ಕ್ಲಾಸನ್ನು ಕೇಳ್ತಾ ಬನ್ನಿ. ಓಕೆ, ಸೊ ಥ್ಯಾಂಕ್ ಯು ಎವ್ರಿ ಒನ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಹೊಸಬ್ರು, ಯಾಕಂದರೆ ನಿಮಗೆ ವೀಡಿಯೋ ಬಗ್ಗೆ ಗೊತ್ತಾಗುತ್ತೆ. ಆ್ಯಂಡ್ ನಾನು ಆವಾಗಲೇ ಹೇಳಿದ್ದೀನಿ, ನಿಮಗೆ ಈ ಕಂಪ್ಲೀಟ್ PDF ಬೇಕಿದ್ರೆ PDF ಅಂತ ಕಮೆಂಟ್ ಕೂಡ ಹಾಕಿರಿ, ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಆ್ಯಡ್ ಮಾಡ್ಕೊಂಡು ಈ PDF ಕೂಡ ಕಳಿಸ್ತಾ ಹೋಗ್ತೀವಿ. ಓಕೆ, ಐ ಹೋಪ್, ಥ್ಯಾಂಕ್ ಯು ಎವ್ರಿ ಒನ್, ಬಾಯ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್ಸ್ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ. ಸೊ ನಾನು ನಿಮ್ಮ ವಿನಾಯಕ ಡಿಪುಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್, ನಮಸ್ಕಾರ ಪ್ರತಿಯೊಬ್ಬರಿಗೂ.